ಬೆಟ್ಟ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಜೊತೆಗೆ ಬೆಟ್ಟದ ಮೇಲೆ ನೆಲೆಸಿದಂಥ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಇಂದಿನಿಂದಲೂ ಸಹ ಪುರಾತನ ಕಾಲದಿಂದಲೂ ಸಹ ಜನ ಬೆಟ್ಟದ ಮೇಲೆ ಹೋಗಿ ದೇವರಿಗೆ ಪೂಜೆ ಸಲ್ಲಿಸುವಂಥದ್ದು ವಾಡಿಕೆ ಪದ್ಧತಿ ಮತ್ತು ಅನಾದಿ ಕಾಲದಿಂದ ನಡ್ಕೊಂಬರ್ತಾ ಇದ್ದಂಥ ಒಂದು ಭಕ್ತಿಯಿಂದ ನಡೀತಾ ಇದ್ದಂಥ ಒಂದು ಚಟುವಟಿಕೆ. ಅದಕ್ಕೆ ಮೆಟ್ಲುಗಳ ಒಂದು ಸಹಕಾರನೂ ಸಹ ಸಾರ್ವಜನಿಕರಿಂದ ಸರ್ಕಾರದ ಸಹಕಾರದಿಂದಲೂ ಸಹ ಬೆಟ್ಟಕ್ಕೆ ಮೆಟ್ಲುಗಳ ಸೇವೆಯೂ ಸಹ ಆಗಿದ್ದಂಥದ್ದು ನಾವು ನೋಡಿದ್ವಿ. ಮೆಟ್ಟಿಲನ್ನ ಹತ್ತಿ ಹೋಗೋಂಥದ್ದು ಭಾಳ ಪ್ರಯಾಸದಿಂದ ಕಷ್ಟದಲ್ಲಿ ಆಗ್ತಾಯಿತ್ತು. ಮೆಟ್ಲುಗಳು ಹತ್ತಕ್ಕಾಗದಿದ್ದಂಥವರು ಭಾಳಷ್ಟು ಜನ ರಸ್ತೆ ವ್ಯವಸ್ಥೆ ಬೆಟ್ಟಕ್ಕಾದರೆ ಭಾಳಷ್ಟು ಒಳ್ಳೆಯದು ಅಂತೇಳಿ ಸುಮಾರು ದಶಕಗಳಿಂದಲೂ ಸಹ ಈ ದೇವಸ್ಥಾನದ ಹೋಗೋದಕ್ಕೆ ರಸ್ತೆ ಆಗಬೇಕು ಅಂತೇಳಿ ಒಂದು ಮನವಿನ ಮಾಡ್ಕೊಳ್ತಾಯಿದ್ರು. ನಾವು ಸಹ ಸುಮಾರು ಬಾರಿ ಅಲ್ಲಿ ದೇವರ ದರ್ಶನ ಪಡ್ಕೊಂಡು ದೇವರ ಸನ್ನಿಧಾನದಲ್ಲಿ ನಮಗೂ ಸಹ ಈ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಆಗಬೇಕು ಅಂತೇಳಿ ದೇವರಲ್ಲಿ ಒಂದು ಅರ್ಕೆನೂ ಸಹ ಮಾಡ್ಕೊಳ್ತಾ ಇದ್ವಿ. ಕಳೆದ ಕೆಲವು ದಿನಗಳಿಂದ ಯತಿರಾಜ್ ಮಹಾಸ್ವಾಮಿಗಳು ಸಹ ಅಲ್ಲಿ ಬಂದು ಮೆಟ್ಟಿಲತ್ತಿ 85 ವರ್ಷಗಳ ಹಿರಿಯ ಜೀವ ಮೆಟ್ಟಿಲತ್ತಿ ಬಂದು ಸೇವೆಯನ್ನು ಸಲ್ಲಿಸಿ ದೇವರ ದರ್ಶನ ಪಡ್ಕೊಂಡು ನಮಗೆಲ್ರಿಗೂ ಸಹ ಆಶೀರ್ವಚನ ಮಾಡಿ ರಸ್ತೆನ ತಾವು ಕೂಡಲೇ ಕೈಗೆತ್ಕೊಂಡು ಮಾಡಬೇಕು ಅಂತೇಳಿ ನಮಗೆ ಒಂದು ತಾಕೀತು ಮಾಡಿದಾಗ ನಮಗೆಲ್ಲ ಭಾಳ ಸಂತೋಷ ಮತ್ತು ನಾವೆಲ್ಲರೂ ಸಹ ಪುಳಕಿತರಾಗಿ ಮಹಾಸ್ವಾಮಿಗಳೇ ಹೇಳಿದ್ದಾರೆ, ಈ ರಸ್ತೆಯನ್ನು ನಾವು ಕೈ ಹಾಕೋದ್ರಲ್ಲಿ ಭಾಳಷ್ಟು ಅರ್ಥ ಇದೆ, ನಾವು ಜಲ್ದಿ ಸ್ಟಾರ್ಟ್ ಮಾಡಬೇಕಂತೇಳಿ ಕೂಡಲೇ ಜನವರಿ 1ನೇ ತಾರೀಕು ಎಲ್ಲ ಆ ಭಾಗದ ಜನಗಳ ಆಶೀರ್ವಾದ ಆರೈಕೆ ಏನು ಹರಕೆ ಏನಿತ್ತು ಈ ಬೆಟ್ಟಕ್ಕೆ ದಾರಿ ಆಗಬೇಕು ಅನ್ನೋದು ಒಂದು ಪ್ರಯತ್ನಕ್ಕೆ ನಾವು ಇಟಾಚಿ ತಂದು ಅಲ್ಲಿನ ಮುಖಂಡರುಗಳ ಸಹಕಾರದಿಂದ ಮತ್ತು ತಾಲೂಕಿನ ದಂಡಾಧಿಕಾರಿಗಳ ಎಲ್ಲ ಒಬ್ಬ ಫಾರೆಸ್ಟು ಪ್ರತಿಯೊಬ್ಬರ ಸಹಕಾರದಿಂದಲೂ ಸಹ ರಸ್ತೆ ಕೆಲಸ ಪ್ರಾರಂಭ ಮಾಡಿ ಈಗ ರಸ್ತೆ ಸುಮಾರು 1.25 ಕಿಲೋಮೀಟ್ರಷ್ಟು ರಸ್ತೆ ಪ್ರಗತಿ ಆಗಿರೋಂಥದ್ದನ್ನು ನಾವು ನೋಡೋಂಥದ್ದು. ಸಾಕಷ್ಟು ಕೆಡದಾದಂಥ ವಾತಾವರಣ, ಸಾಕಷ್ಟು ಗುಂಡುಗಳನ್ನ ತೆಗೆಯುವಂಥದ್ದು, ಸಾಕಷ್ಟು ಒಂದು ರೀತಿ ಹೆಚ್ಚು ಕೆಲಸ ತಗೊಳ್ಳೋಂಥ ವಾತಾವರಣದಲ್ಲಿ ಕೆಲಸ ಆಗ್ತಾ ಇರೋಂಥದ್ದನ್ನು ರಸ್ತೆ ಮಾಡೋಂಥದ್ದನ್ನು ನಾವು ಮಾಡ್ಕೊಂಡು ಬಂದಿರೋಂಥದ್ದು ಭಾಳ ಸಂತೋಷ ಆಗ್ತದೆ. ಯಾವುದೇ ವಿಘ್ನಗಳಿಲ್ಲದೆ ದೇವರ ಅನುಗ್ರಹದಿಂದ ಸರಾಗವಾಗಿ ರಸ್ತೆ ಕೆಲಸ ಸಾಗ್ತಾಯಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬೆಟ್ಟದ ಮೇಲೆ ನಾವು ರಸ್ತೆನ ಕನೆಕ್ಟ್ ಮಾಡೋಂಥ ಕೆಲಸನೂ ಸಹ ಆಗ್ತದೆ. ಬೆಟ್ಟದ ಮೇಲೇನೂ ಸಹ ಒಂದಷ್ಟೆಲ್ಲ ಅಂಗಳನ ಬಣ್ಣ ಮಾಡಿ ಅಲ್ಲಿ ವೆಹಿಕಲ್ಸ್ ಎಲ್ಲ ನಿಂತ್ಕೊಳ್ಳೋದಕ್ಕೆ, ಗಿಡ ಮರ ಬೆಳೆಸೋದಕ್ಕೆ, ಒಂದು ರೀತಿ ದರ್ಶನಕ್ಕೆ ಬಂದಂಥವ್ರಿಗೆ ಅಲ್ಲಿನ ಒಂದು ಪ್ರಕೃತಿ ಒಂದು ಆಶೀರ್ವಚನ ಆಗುವಂಥ ವಾತಾವರಣ ನಾನು ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮ ಆಸೆ. ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋಂಥದ್ದು. ಆ ಪ್ರಯತ್ನ ಹೆಚ್ಚು ಕಮ್ಮಿ 3/4 ಭಾಗದಷ್ಟು ಕೆಲಸ ಮುಗ್ದಿರೋಂಥದ್ದನ್ನು ಸಹ ತಾವುಗಳು ಸಹ ನೋಡಿ ಇವತ್ತು ಬಂದಿರ್ತೀರಿ. ಹಾಗಾಗಿ ಎಲ್ರಿಗೂ ವೆಂಕಟರಮಣ ಸ್ವಾಮಿ ಒಳ್ಳೇದು ಮಾಡಲಿ, ಎಲ್ರಿಗೂ ಸಹ ಅವರ ದರ್ಶನದಿಂದ ಅವ್ರ ಕೆಲಸ ಕಾರ್ಯಗಳು ಎಲ್ಲರೂ ಸಹ ಈ ಭಾಗದ ರೈತಾಪಿ ವರ್ಗಕ್ಕೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ನಾನು ಭಾವಿಸಿ ಈ ಒಂದು ಮಹತ್ ಕಾರ್ಯಕ್ಕೆ ನಮಗೂ ಸಹ ಶಕ್ತಿ ಕೊಟ್ಟಿರೋದಕ್ಕೆ ಜನತೆ ಆರೈಕೆ ಆಶೀರ್ವಾದದಿಂದ ನಾವು ಸಹ ಕಳೆದ 2 ಬಾರಿ ಚುನಾವಣೆಗಳಲ್ಲಿ ಸೋತರೂ ಸಹ ಎಲ್ಲೋ ಒಂದು ಕಡೆ ಜನ ಪುಟ್ಟಣ್ಣ ಚೆನ್ನಾಗಿರಬೇಕು, ಪುಟ್ಟಣ್ಣನ ಒಂದು ಆರೋಗ್ಯದ ಸ್ಥಿತಿ, ಆರ್ಥಿಕ ಸ್ಥಿತಿ ಎಲ್ಲೂ ತೊಂದರೆ ಆಗ್ಬೋದು ಅಂತೇಳಿ ಅವರ ಒಂದು ಬಯಕೆಯಲ್ಲಿ ನಮಗೂ ಸಹ ದೇವರ ಒಳ್ಳೆಯ ಅನುಕೂಲದ ವಾತಾವರಣದಲ್ಲಿ ಹೋಗ್ತಾ ಇರೋಂಥದ್ರಿಂದ ನಮಗೂ ಸಹ ಶಕ್ತಿ ಇದೆ. ಎಷ್ಟು ಆಗ್ತದೋ ಅಷ್ಟು ದೇವ್ರ ಕೆಲಸ ಮಾಡೋಂಥದ್ದು, ಜನಗಳ ಸೇವೆ ಮಾಡೋಂಥದ್ದೇ ನಮಗೆ ದೇವ್ರ ಕೆಲಸ ಮಾಡಿದ ಒಂದು ನೆಮ್ಮದಿ. ಆ ನಿಟ್ಟಿನಲ್ಲಿ ಏನು ಜನ ಬಯಸ್ತಾ ಇದ್ದಾರೆ ಅದಕ್ಕೆ ವಾಸ್ತವಿಕವಾಗಿ ಅಲ್ಲಿನ ರಸ್ತೆ ಕಾಲಾನುಕಾಲಕ್ಕೆ ಅನುಕೂಲ ಆಗೋಂಥ ಒಂದು ವಾತಾವರಣದಲ್ಲಿ ರಸ್ತೆ ಮಾಡೋಂಥ ವಿಚಾರದಲ್ಲಿ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಿ ನಾವು ಸಫಲರಾಗ್ತಾ ಇದ್ದೀವಿ ಅನ್ನೋ ಒಂದು ನೆಮ್ಮದಿ ದೇವರ ಅನುಗ್ರಹದಿಂದ ಆಗ್ತಾಯಿದೆ ಅಂತೇಳಿ ನನ್ನ ಭಾವನೆ. ಹಾಗಾಗಿ ಎಲ್ರಿಗೂ ಶುಭ ಭಗವಂತ ಬಯಸ್ಲಿ ಅಂತೇಳಿ ನಾನು ಕೋರ್ಕೊತೀನಿ. ಸರ್, ಆ ರಸ್ತೆ ಕಚ್ಚಾ ರಸ್ತೆ ಸಂಪೂರ್ಣ ವೆಚ್ಚ ತಮ್ಮದೇ ಆಗಿರುತ್ತದೆ? ಹೌದೌದು, ಸಂಪೂರ್ಣವಾಗಿ ಈಗ ನಾವು ಜನವರಿ 1ನೇ ತಾರೀಕಿಂದನೂ ಈಗ 21-22ನೇ ತಾರೀಕುವರೆಗೂ ಈಗ ರಸ್ತೆ ನಡೆಸಿದ್ದು. ಮುಂದೆನೂ ಸಹ ಬೆಟ್ಟದ ಮೇಲೆ ಅಂಗಳ ಮಾಡೋಂಥದ್ದು
ಎಲ್ಲನೂ ಸಹ ಸಂಪೂರ್ಣ ವೆಚ್ಚ ನಾವು ನಮ್ಮ ವೈಯಕ್ತಿಕವಾಗಿ ಬರೆಸುವಂಥದ್ದು ನಾವೇ ಮಾಡ್ತಾಯಿದ್ವಿ. ಅದರಲ್ಲೇನು ಬೇರೆಯವರ ಆಸಕ್ತಿ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಯಾರೂ ಸಹ ಅದರ ವಿಚಾರವಾಗಿ ಸಹಾಯಕ್ಕೆ ಬಂದು ನಿಂತಂಥವ್ರು ಇಲ್ಲ. ಹಾಗಾಗಿ ದೇವರ ಶಕ್ತಿ ಇರೋ ಗಂಟ ನಾವು ಮಾಡೋದಂತ ಬಯಸಿ ಮಾಡ್ತಾಯಿದ್ದು ಆಗ್ಬಿಡುತ್ತೆ, ಕೆಲಸ ಆಗುತ್ತೆ, ಒಳ್ಳೆಯದಾಗುತ್ತಲ್ಲ. ಸರ್, ಇದು ಜಾತ್ರೆ ಒಳಗೆ ಇದೇನಾದರೂ ಕಂಪ್ಲೀಟ್ ಆಗೋ? ಹೌದು, ನಮ್ಮ ಆಸೆ, ನಮ್ಮ ಹೆಬ್ಬಯಕೆನೂ ಸಹ ಜಾತ್ರೆ ಒಳಗಡೆ ಈ ರಸ್ತೆ ಸಂಪೂರ್ಣ ಆಗ್ಬಿಟ್ಟು ಎಲ್ಲರೂ ಸಹ ತಮ್ಮ ವಾಹನಗಳಲ್ಲಿ ಹೋಗಿ ಹೆಚ್ಚು ಜನ ದೇವರ ಬೆಟ್ಟದ ಮೇಲೆ ಇರೋಂಥ ವೆಂಕಟೇಶ್ವರ ಸ್ವಾಮಿನೂ ಸಹ ದರ್ಶನ ಮಾಡ್ಕೊಳ್ಳೋದಾಗಲಿ ಅಂತೇಳಿ ನನ್ನ ಮತ್ತು ನನ್ನ ಸಹಪಾಠಿಗಳ ಒಂದು ಬಯಕೆ ಆಗಿರ್ತದೆ. ಆ ನಿಟ್ಟಿನಲ್ಲಿ ಅದು ಪೂರೈಸಿ ಆ ಸ್ವಾಮಿ ಅನುಗ್ರಹದಿಂದ ಅಂತೇಳಿ ಪ್ರಾಮಾಣಿಕವಾಗಿ ಅಂತೂ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದು ಆ ದಿನಕ್ಕೆ ಜಾತ್ರೆಗೆ ಸಮರ್ಪಣೆ ಆಗ್ಬೋದು ಅಂತೇಳಿ ನನ್ನಲ್ಲೂ ಸಹ ಒಂದು ನಂಬಿಕೆ ಇದೆ.